ವಿಭೂತಿಯನ್ನ ಮಠದ ಮಠಾಧೀಶರು, ವೀರಶೈವ ಲಿಂಗಾಯತರು, ದೇವಸ್ಥಾನಗಳಲ್ಲಿ ಪೂಜೆ ಮಾಡುವ ಪೂಜಾರಿಗಳು ವಿಭೂತಿಯನ್ನ ಯಾಕೆ ಧರಿಸ್ತಾರೆ? ಈ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ, ಬನ್ನಿ. ವಿಭೂತಿಯನ್ನ ಧರಿಸ್ಲಿಕ್ಕೆ ಆ ಜಾತಿ, ಈ ಜಾತಿ, ಬಡವ, ಶ್ರೀಮಂತ ಅಥವಾ ಆ ಧರ್ಮ, ಈ ಧರ್ಮ ಅಂತಕ್ಕಂಥದ್ದು ಯಾವುದೇ ಭೇದ ಭಾವ ಇಲ್ಲ. ಮಾನವ ಧರ್ಮದ ಮೇಲೆ ಯಾರು ನಂಬಿಕೆ ಇಟ್ಟು ಭೂಮಿಯ ಮೇಲೆ ಜೀವಿಸ್ತಾ ಇರ್ತಾರೋ ಅಂತಹ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಈ ವಿಭೂತಿಯನ್ನ ಧರಿಸಬಹುದು. ಪಾರ್ವತಿ ದೇವಿ ಸರಸ್ವತಿ ಲಕ್ಷ್ಮಿ ಹತ್ರ ಆಭರಣ ಇದೆ, ನನಗೂ ಆಭರಣ ಕೊಡ್ಸು ಅಂತೇಳಿ ಶಿವನ ಹತ್ರ ಹೋಗಿ ಕೇಳ್ತಾರೆ. ಆಗ ಶಿವ ಚಿಟಿಕೆಯಷ್ಟು ಭಸ್ಮ ಕೊಟ್ಬಿಟ್ಟು ಕುಬೇರ ಹತ್ರ ಹೋಗಿ ನೀನು ಚಿನ್ನವನ್ನ ತೆಗೆದುಕೋ ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾರೆ. ಆಗ ಪಾರ್ವತಿ ದೇವಿ ಸೀದಾ ಹೋಗಿ ಕುಬೇರನ ಹತ್ರ ಹೋಗ್ಬಿಟ್ಟು ನನಗೆ ಈ ಚಿಟಿಕೆಯಷ್ಟು ಚಿನ್ನಾಭರಣ ಕೊಡು ಅಂತ ಕೇಳಿದಾಗ ಒಂದು ಕಡೆ ತಕ್ಕಡಿಯಲ್ಲಿ ಭಸ್ಮ, ಮತ್ತೊಂದು ಕಡೆ ಎಷ್ಟು ಚಿನ್ನವನ್ನು ಹಾಕಿದ್ರು ಕೂಡ ಆ ಚಿಟಿಕೆಯಷ್ಟು ಮೆಲ್ಲಿಕೆ ಹೇಳೋದಿಲ್ಲ. ತದನಂತರ ಗೊತ್ತಾಗುತ್ತೆ ಈ ಚಿನ್ನದ ಬೆಲೆಗಿಂತ ಭಸ್ಮಕ್ಕೆ ಹೆಚ್ಚು ಒಂದು ಬೆಲೆ ಇದೆ ಅಂತ ಹೇಳಿ. ತದನಂತರ ಅರಿವಾಗುತ್ತೆ ಪಾರ್ವತಿ ದೇವಿಗೆ, ನನಗೆ ಚಿನ್ನ ಏನು ಬೇಡ, ಚಿನ್ನಕ್ಕಿಂತ ಹೆಚ್ಚು ಬೆಲೆ ಬಾಳ್ತಕ್ಕಂಥದ್ದು ವಿಭೂತಿ ಅಂತ ಮನಗೊಂಡು ಅವಾಗಿನಿಂದ ವಿಭೂತಿಯನ್ನ ಧರಿಸಲಿಕ್ಕೆ ಶುರು ಮಾಡ್ತಾರೆ. ಈ ವಿಭೂತಿ ಮಾಡಬೇಕಾದ್ರೆ ಯಾವುದೇ ತರಹದ ರಾಸಾಯನಿಕ ವಸ್ತುಗಳನ್ನ ಬಳಸೋದಿಲ್ಲ. ಹಸುಗಳು ಹಾಕಿದಂತಹ ಸಗಣಿಯಿಂದ ಅದನ್ನ ಬೆರಣಿಯನ್ನ ಮಾಡಿ ಆ ಬೆರಣಿಯಿಂದ ಸುಡ್ಲಾಗುತ್ತೆ. ಸುಟ್ಟ ನಂತರ ಬೂದಿ ಬರುತ್ತೆ. ಆ ಬೂದಿನ ತೆಗೆದುಕೊಂಡು ಹೋಗಿ ನೀರಿಗೆ ಹಾಕಲಾಗುತ್ತೆ. ಅಲ್ಲಿ ಸೋಸಿ ಬಂದಂತಹ ಪುಡಿಯಿಂದ ಈ ವಿಭೂತಿಯನ್ನ ಧರಿಸಲಾಗತ್ತೆ. ಈ ವಿಭೂತಿಗೆ ನಮ್ಮಲ್ಲಿರ್ತಕ್ಕಂತಹ ದರಿದ್ರವನ್ನ ಹೋಗಲಾಡಿಸ್ತಕ್ಕಂತಹ ಶಕ್ತಿ ಯಥೇಚ್ಛವಾಗಿದೆ. ಹೇಗೆ ಅಂತ ಹೇಳಿದ್ರೆ, ಶ್ರೀಕೃಷ್ಣನನ್ನ ಒಮ್ಮೆ ಸುಧಾಮ ಭೇಟಿ ಮಾಡ್ಲಿಕ್ಕೆ ಬರ್ತಾರೆ. ದ್ವಾರಪಾಲಕರು ಅವಾಗ ಶ್ರೀಕೃಷ್ಣನನ್ನ ಭೇಟಿ ಮಾಡಕ್ ಬಿಡಲ್ಲ. ಶ್ರೀಕೃಷ್ಣ ನೇರವಾಗಿ ಸುಧಾಮನ ಹತ್ರ ಬಂದು ಭೇಟಿ ಮಾಡಿ ಆಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಒಟ್ಟಿಗೆ ಆಡಿ ಬೆಳೆದವ್ರು ನಾವು, ನಾನು ಯಾಕೆ ಈ ಸ್ಥಾನದಲ್ಲಿದ್ದೀನಿ, ನೀನು ಯಾಕೆ ಈ ಸ್ಥಾನದಲ್ಲಿದ್ದೀಯಾ ಅಂತ ಹೇಳಿ ಕೇಳಿದಾಗ ಸುಧಾಮ ಗೊತ್ತಿಲ್ಲ ಅಂತ ಹೇಳ್ತಾನೆ. ಶ್ರೀಕೃಷ್ಣ ನೇರವಾಗಿ ಸುಧಾಮನ ಹಣೆಯಲ್ಲಿ ಇರ್ತಕ್ಕಂತಹ ಅಕ್ಷರಗಳನ್ನ ನೋಡಿದಾಗ ಅಲ್ಲಿ ಶ್ರೀ ಕ್ಷಯ ಎಂಬತಕ್ಕಂಥ ಒಂದು ಸಾಲು ಬರ್ದಿರುತ್ತೆ. ಇಮ್ಮಿಡಿಯೇಟ್ ಆಗಿ ಶ್ರೀಕೃಷ್ಣ ವಿಭೂತಿಯನ್ನ ಆ ಹಣೆಗೆ ಬರೆದು ಶ್ರೀ ಕ್ಷಯ ಇದ್ದಂತಹ ಒಂದು ಸಾಲನ್ನ ಯಕ್ಷಶ್ರೀ ಮಾಡಾಕ್ತಾರೆ. ಯಕ್ಷಶ್ರೀ ಅಂತ ಹೇಳಿದ್ರೆ ಕುಬೇರನಷ್ಟು ಸಂಪತ್ತು ಹೊಂದುವಂತೇಳಿ ಆಶೀರ್ವಾದವನ್ನ ಶ್ರೀಕೃಷ್ಣ ಸುಧಾಮನಿಗೆ ಮಾಡ್ತಾರೆ. ನಮ್ಮ ದೇಹದಲ್ಲಿ 112 ಚಕ್ರಗಳಿದಾವೆ ಅಂತೇಳಿ ಹೇಳ್ತೇವೆ. 112 ಚಕ್ರಗಳಲ್ಲಿ 108 ಚಕ್ರಗಳು ನಮ್ಮ ದೇಹದಲ್ಲಿದ್ದಾವೆ. ಆ 108 ಚಕ್ರಗಳಲ್ಲಿ ಹಸುವಿನ ಬೆರಣಿಯ ಒಂದು ಸುಟ್ಟಂತಹ 5 ಬಾರಿ ಸುಟ್ಟಂತಹ ಆ ಒಂದು ಭಸ್ಮವನ್ನು ನಮ್ಮ ಹಣೆಗೆ ಮತ್ತು ಚಕ್ರಗಳಿಗೆ ಇಲ್ಲೆಲ್ಲ ಧರಿಸ್ತಾ ಹೋಗಿದ್ರೆ ಅಲ್ಲಿ ನಮ್ಮಲ್ಲಿರ್ತಕ್ಕಂತಹ ಚರ್ಮ ರೋಗಗಳು ಮಾಯವಾಗ್ತಾ ಹೋಗ್ತದೆ. ಮತ್ತು ವಿಭೂತಿಯಿಂದ ಭವರೋಗ ಕಳೆಯುತ್ತೆ. ಅಂದರೆ ಯಾವುದಾದ್ರೂ ಕೂಡ ನಮ್ಮಲ್ಲಿರ್ತಕ್ಕಂತಹ ಏನು ನೆಗೆಟಿವ್ ಎನರ್ಜಿ ಏನಿರುತ್ತೆ ಅಥವಾ ನೆಗೆಟಿವ್ ಥಾಟ್ಸ್ ಏನಿರುತ್ತೆ ಅಲ್ಲಿ ಅವೆಲ್ಲವೂ ಕೂಡ ಮಾಯವಾಗ್ತಾ ಹೋಗುತ್ತೆ. ನಮ್ಮ ಚಿಕ್ಕದಲ್ಲಿ ನಮಗೆ ಅಪ್ಪ ಅಮ್ಮ ಕೈಕಾಲು ಮುಖ ತೊಳ್ಕೊಂಡು ವಿಭೂತಿ ಧರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ನಾವು ಕಾಫಿ, ತಿಂಡಿ, ಬಿಸ್ಕೆಟ್, ರಸ್ಕಿಗೋಸ್ಕರ ನಾವು ಕೈಕಾಲು ಮುಖ ತೊಳ್ಕೊಂಡು ವಿಭೂತಿಯನ್ನ ಧರಿಸ್ಕೊತಾ ಇದ್ವಿ. ಅದರದ ಮಹತ್ವನೇ ನಮಗೆ ಗೊತ್ತಿಲ್ಲ. ಈ ಮಠ ಮಾನ್ಯಗಳಲ್ಲಿ ಕರ್ನಾಟಕದ ಯಾವುದೇ ನೀವು ಶ್ರೀಮಠಗಳಿಗೆ ಹೋಗಿ ಅಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ವಿಭೂತಿ ಧರಿಸಿರ್ತಾರೆ. ಕಾರಣ ಇಷ್ಟೇ, ಏಕಾಗ್ರತೆಗೋಸ್ಕರ. ಇನ್ನು ಮಲೆಮಹದೇಶ್ವರ ದೇವಸ್ಥಾನದಲ್ಲಿ ನೀವು ಯಾರೇ ಹೋಗಿ, ಯಾವುದೇ ಧರ್ಮದವರು ಹೋಗಿ, ಪ್ರತಿಯೊಬ್ಬರಿಗೂ ಕೂಡ ವಿಭೂತಿಯನ್ನ ಧರಿಸಿ ಕಳಿಸ್ತಾರೆ. ಇದು ಕರ್ನಾಟಕ ಅಷ್ಟೇ ಅಲ್ಲ, ಭಾರತದ ಎಲ್ಲ ದೇವಾಲಯಗಳಲ್ಲಿ ಈ ಕ್ರಮ ಜರುಗಬೇಕು ಅನ್ನೋದು ಎಲ್ಲ ಭಕ್ತಾದಿಗಳ ಆಶಯ. ವಿಭೂತಿಯನ್ನ ಎಲ್ಲೇ ತೆಗೆದುಕೊಂಡು ಆದ್ಮೇಲೆ ನೇರವಾಗಿ ದೇವರ ಮನೆಯಲ್ಲಿ ಇಟ್ಟು ವಿಭೂತಿ ಧರಿಸ್ಕೊಳ್ಳೋದಲ್ಲ. ಅದನ್ನ ದೇವಸ್ಥಾನಗಳ ತೆಗೆದುಕೊಂಡು ಹೋಗಿ ಅಲ್ಲಿ ಆ ಪೂಜಾರಿಗಳಿಗೆ ಕೊಟ್ರೆ ಅವ್ರು ಈ ತರ ಹಿಂಗೆ ಮಾರ್ಕ್ ಮಾಡಿ ಕೊಡ್ತಾರೆ ನಮಗೆ. ಅನಂತರ ನಾವು ವಿಭೂತಿಯನ್ನ ಧರಿಸ್ಬೇಕಾಗುತ್ತೆ. ತುಂಬಾ ಜನ ಹೇಳ್ತಾ ಇರ್ತಾರೆ ಪ್ರತಿನಿತ್ಯ ಇದನ್ನ ಧರಿಸ್ಬೇಕಾ? ಹೌದು, ಪ್ರತಿನಿತ್ಯ ನಾವು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಸಮಯನೂ ಕೂಡ ನಾವು ಬಳಸ್ಬೋದು. ಇದು ತಯಾರಾಗ್ತಕ್ಕಂಥದ್ದು ಆ ದೇಶೀಯ ಆಕಳಿಂದ ಆಗುತ್ತೆ. ಇದರಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಚರ್ಮ ರೋಗ ಆಗ್ಲಿ ಬೇರೆ ಯಾವುದು ಕೂಡ ಬರಲ್ಲ. ಇದನ್ನ ನಾವು ಕೆಲವ್ರು ಕೇಳ್ತಾರೆ ಇದಕ್ಕೆ ಎಕ್ಸ್ಪೈರಿ ಡೇಟ್ ಇದೆಯಾ ಅಂತ ಹೇಳಿ. ವಿಭೂತಿಗೆ ಎಕ್ಸ್ಪೈರಿ ಡೇಟ್ ಇಲ್ಲ.